ಹಾಯ್ ಗಾಯ್ಸ್, ತುಂಬಾ ದಿನದ ನಂತರ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗೆ ಮತ್ತೆ ಬಂದಿದ್ದೀನಿ. ಯಾಕೆ ಗೊತ್ತಾ, ಆಫ್ಟರ್ 5 years ಆದ್ಮೇಲೆ ನನ್ನ ಫ್ರೆಂಡ್ ಪಲ್ಲವಿನ ನೋಡಕ್ ಆಗ್ತಾ ಇದೀನಿ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ ಅವಳ ನೋಡಿದ್ಮೇಲೆ ತೋರಿಸ್ತೀನಿ, ಬನ್ನಿ. ಸೊ ಫಾಲೋ ಮೀ. ಅಂತೂ ಇಂತೂ ಪಲ್ಲವಿ ನೋಡಕ್ಕೆ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇದೀವಿ ಮೆಜೆಸ್ಟಿಕ್ಗೆ. ಸೊ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ನೀವು ಹೆಂಗಿದೆ ಎಕ್ಸೈಟ್ಮೆಂಟ್ ಅಂತ ಹೇಳಿ. ಜೊತೆ ಇವರು ಬಂದಿದಾರ, ಮ್ಯಾಮು. ಸಾಕು ಮ್ಯಾಮ್. ಹಾಯ್, ನಾನು OTP ಬಿಸಿ ಹೋಗ್ತಾ ಇದ್ದೀವಿ ಸಕಲೇಶ್ವರಕ್ಕೆ. ಬಸ್ ಮೂವ್ ಆಗಿದೆ. ವಾವ್, ಐ ಆಮ್ ಸೋ ಎಕ್ಸೈಟೆಡ್ ವಿತ್ ಫ್ರೆಂಡ್ಸ್ ಜೊತೆ. ನಾನು ಪಲ್ಲೂರ ನೋಡಕ್ ಹೋಗ್ತಾ ಇದ್ದೀನಿ ಆಫ್ಟರ್ 5 years ಆದ. ಫೈನಲಿ 5:20ಗೆ ರೀಚ್ ಆದ್ವಿ ಸಕಲೇಶ್ಪುರ. ಸೊ ಸಕಲೇಶ್ಪುರ ಅನಿಸ್ತಿಲ್ಲ ನನಗೆ, ಬಟ್ ಇದು ಜಮ್ಮು ಕಾಶ್ಮೀರ ಫೀಲ್ ತರ್ತಿತ್ತು. ಬಿಕಾಸ್ ಅಷ್ಟು ಕೂಲ್ ಆಗಿತ್ತು ವೆದರ್ ಅಂತೂ. ಲೈಕ್ ಇಲ್ಲಿ ಬೆಂಗಳೂರು ಮೈಸೂರೆಲ್ಲ ಫುಲ್ ಬಿಸಿ ಗಾಳಿ ನೋಡಿ, ಬಿಸಿ ಸೆಕೆ ಅನ್ನೋದು ನೋಡಿ, ಇಲ್ಲಿ ಬಂದ ತಕ್ಷಣ ಇದು ನಿಜ ಸಮ್ಮರ್ ವೆದರ್ ಅಂದಂಗೆ ಕಾಣಿಸ್ತಿತ್ತು. ಅಷ್ಟು ಕೂಲ್ ಆಗಿತ್ತು ವೆದರ್. ಮತ್ತು ನನ್ನ ಫ್ರೆಂಡ್ ಎಲ್ಲ ಫುಲ್ ಖುಷಿ ಪಟ್ಲು ಶಕ್ಕು. ಸೊ ವೆದರ್ಗೂ ಅದಕ್ಕೂ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಿದ್ರು. ನನ್ನ ಫ್ರೆಂಡ್ ಎಲ್ಲ ಫುಲ್ ವಿಡಿಯೋ ಬಾಕ್ಸ್ ಸಹ ಮಾಡಿಕೊಂಡು ಖುಷಿ ಆಯಿತು. ಬಸ್ಸು ಸಹ ಮಿಸ್ ಆಗಿಬಿಟ್ಟಿತ್ತು, 10 minutes ಲೇಟ್ ಆಯಿತು ಅಂತೇಳಿ. ಸೊ 6:30ಗೆ ಬಸ್ ಇರೋದನ್ನ ವೆಯ್ಟ್ ಮಾಡ್ತಿದ್ವಿ. ಸೊ ವೆಯ್ಟ್ ಮಾಡ್ತಿದ್ದಂಗೆ 6:30ಗೆ ಬಸ್ ಬಂತು. ಬಸ್ ಬಂದಿದ್ದು ಕೂಡ ಎಷ್ಟೊತ್ತಿಗಪ್ಪ ನಾನು ಪಲ್ಲುನ ನೋಡ್ತೀನಿ ಅಂತ ವೆಯ್ಟ್ ಮಾಡಿ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೆ. ಸೊ ಫೈನಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೇ ಬಿಟ್ಟು 5 ವರ್ಷದ ನಂತರ. ಖುಷಿಗಂತೂ ನನಗೆ ಬೇರೆ ಖುಷಿನೇ ಇಲ್ಲ, ಅದ್ರ ಮುಂದೆ ಸ್ವರ್ಗನೇ ತಂದು ನನ್ನ ಕೈ ಮುಂದೆ ಸಿಕ್ತಂಗಿತ್ತು. ಸೊ ಅಷ್ಟು ಎಕ್ಸೈಟೆಡ್ ಆಗಿದ್ದೆ. ಬಿಕಾಸ್ ನನ್ನ ಫ್ರೆಂಡ್ ಅಲ್ಲ ಇವಳು, ಫ್ರೆಂಡು ದೇವ್ರು ಕೊಟ್ಟಿರೋ ಗಿಫ್ಟು ನನಗೆ ಇವಳು. ಅಷ್ಟು ಸಪೋರ್ಟಿವ್ ಆಗಿ ನನ್ನ ಲೈಫಲ್ಲಿ ಒಂದು ಜೀವ ನನ್ನ ಲೈಫಲ್ಲಿ ಇದೆ ಅಂದರೆ ಅದು ಇವಳೇ. ನನ್ನ ದೇವತೆ, ನನ್ನ ಬ್ಯಾಕ್ ಬೋನ್. ಏನು ಹೇಳಿದ್ರು ಸಾಲದು, ಅಷ್ಟು ಇಂಪಾರ್ಟೆಂಟ್ ಆಗಿದ್ದಾಳೆ. ನನ್ನ ಕಷ್ಟದಲ್ಲಿ ಯಾರು ಬರ್ತಾರೋ ಇಲ್ವೋ, ಬಟ್ ಇವಳು ಬರ್ತಾಳೆ. ಸೊ ಅದಕ್ಕೆ ನಾನು ಪ್ರೌಡ್ ಅಂತ ಅನ್ಕೊತೀನಿ. ಇಂಥ ಫ್ರೆಂಡ್ನ ದೇವ್ರು ನನಗೆ ಕೊಟ್ಟಿರೋದಕ್ಕೆ ತುಂಬ ಖುಷಿಪಟ್ಟೆ. ನಾನಂತೂ ತುಂಬ ಲಕ್ಕಿ ಅನ್ಕೊತೀನಿ. ಸೊ ಲವ್ವರ್ನ ಮಿಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ಒಂದೇ ಒಂದು ಸ್ಮಾಲ್ ಫ್ರೆಂಡ್ ಎಲ್ಲೇ ಪರಿಚಯ ಆಗಿದ್ರು ಪರವಾಗಿಲ್ಲ, ಬಟ್ ಫ್ರೆಂಡ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತೂ. ಸೊ ಅದಕ್ಕೆ ಎಕ್ಸಾಂಪಲ್ ನಾನೇನೆ. 5 ವರ್ಷ ಆದಮೇಲೆ ನನ್ನ ಫ್ರೆಂಡ್ನ ನೋಡಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿತ್ತು ಎಕ್ಸೈಟ್ಮೆಂಟ್ ಅಂತೂ. ಸೊ ಮನೆಯವ್ರನ್ನೆಲ್ಲ ಸಹ ಪರಿಚಯ ಮಾಡಿಕೊಟ್ಲು. ಸೊ ನನಗಂತೂ ತುಂಬ ಖುಷಿ ಆಯಿತು ನನ್ನ ಫ್ರೆಂಡ್ನ ನೋಡಿ. ಸೊ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಯಾವುದೇ ಕಾರಣಕ್ಕೂ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ನಮ್ಮ ಹತ್ರ ಲೈಫಲ್ಲಿ ಕಳ್ಕೊಳಕ್ಕೆ ಹೋಗಬೇಡಿ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಮಾತ್ರ. ಸೊ ಎಂಜಾಯ್ ಮಾಡಿರಿ ಅದನ್ನು. ಸೊ ಉಳಿಸ್ಕೊಳ್ಳಿ ಆದಷ್ಟು ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ನ. ಇದ್ರ ಮುಂದೆ ಯಾವ ಲವ್ವೂ ಇಲ್ಲ ಅಷ್ಟೇ ನನ್ನ ಪ್ರಕಾರ. ಸೊ ಎಲ್ಲರನ್ನೂ ಪರಿಚಯ ಮಾಡಿ ಮನೆ ಒಳಗಡೆ ಬರ್ತಿದ್ದಂಗೆ ಚಿಲ್ಲೆ ಪಿಳ್ಳಿಗಳ ಸವಾಸ ಏನೆಲ್ಲ ಫುಲ್ ಬ್ಯುಸಿ. ಚಿಲ್ಲೆಯಿಂದ ಹಿಡಿದು ಪಿಳ್ಳೆವರೆಗೂ ದೊಡ್ಡವ್ರವರೆಗೂ ಬ್ಯುಸಿ. ಆ್ಯಂಡ್ ಇನ್ನೊಂದೇನು ಇಂಪಾರ್ಟೆಂಟ್ ಗೊತ್ತಾ, ನಾನು ಬರೀ ಪಲ್ಲು ಮಾತ್ರ ಇನ್ಸ್ಪೈರ್ ನನ್ನ ಲೈಫ್ಗೆ ಅಂದ್ಕೊಂಡಿದ್ದೆ. ಅದಲ್ಲ, ಪಲ್ಲು ಮನೇಲಿರೋ ಆಲ್ ಗರ್ಲ್ಸ್ ಸಮೇತ ಎಲ್ಲ ಇನ್ಸ್ಪೈರು. ಒಂದು ಕೆಲಸ ಒಬ್ಬರನ್ನು ಸಹ ಯಾರನ್ನೂ ವೆಯ್ಟ್ ಮಾಡಲ್ಲ. ಎಲ್ಲ ಕೆಲಸನೂ ಅವರವರೇ ಹಾಕ್ಕೊಂಡು ಅವರೇ ಮಾಡಿ ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿದ್ದಾರೆ ಆಲ್ ಗರ್ಲ್ಸ್ ಕೂಡ. ಸೊ ನಂಗೆ ತುಂಬ ಖುಷಿ ಆಯಿತು ಇವ್ರ ಫ್ಯಾಮಿಲಿನ ನೋಡಿ. ಐ ಆಮ್ ಪ್ರೌಡ್ ಟು ಯುವರ್ ಫ್ಯಾಮಿಲಿ. ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಟ್ರೀಟ್ ಮಾಡಿದ್ರು ಜನಗಳನ್ನಂತೂ. ಸೊ ಥ್ಯಾಂಕ್ ಯು ಸೋ ಮಚ್ ಪಲ್ಲುಮಾ. ಆ್ಯಂಡ್ ತುಂಬ ಮಿಸ್ ಮಾಡಿಕೊಂಡೆ ಅವಳನ್ನಂತೂ ಬರಬೇಕಾದ್ರೆ. ಸೊ ತುಂಬ ಲವ್ ಯುಲೇ. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಲೇ. ನಿನ್ನಂಥ ಫ್ರೆಂಡ್ ನನ್ನ ಲೈಫಲ್ಲಿ ಬಂದಿರೋದಕ್ಕೆ ರಾಯರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಐ ಲವ್ ಯು ಸೋ ಮಚ್ ಪಲ್ಲುಮಾ. ಸೊ ಎಲ್ಲರನ್ನೂ ಪರಿಚಯ ಮಾಡಿ ಕೊನೆಗೆ ಮುಗಿದು ನಮಗೆ ರೂಮ್ ತೋರಿಸೋರು. ಇದೇ ನಮ್ಮ ರೂಮು.